ತುಮಕೂರಿನಲ್ಲಿ ಸಿನಿಮಾವನ್ನು ಮೀರಿಸುವಂತಹ ಘಟನೆ ನಡೆದಿದೆ. ಚಿನ್ನದ ಅಂಗಡಿಯಲ್ಲಿ 10 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರವನ್ನ ಇಲಿ ಕಳ್ಳತನ ಮಾಡಿದೆ. ರಾತ್ರಿ ಅಂಗಡಿಯ ಶಟರ್ ಹಾಕೊಂಡು ಹೋದವರು ಬೆಳಿಗ್ಗೆ ಬಂದು ನೋಡಿದ್ರೆ ಬಿಗ್ ಶಾಕ್ ಕಾದಿತ್ತು. ಸೊ ಈಗಲೂ ಕಳ್ಳ ಓಡಾಡ್ತಿದ್ದಾನೆ, ಸಿಕ್ಕಿಲ್ಲ. ಕಳ್ಳನ ಕಳ್ಳಿನೋ ಗೊತ್ತಿಲ್ಲ. ಜ್ಯುವೆಲರಿ ಶಾಪ್ನ ಶಟರ್ ಮುರಿದಿರಲಿಲ್ಲ. ಕಳ್ಳರ ಯಾವುದೇ ಹೆಜ್ಜೆ ಗುರುತು ಸಹ ಅಚ್ಚಾಗಿರಲಿಲ್ಲ. ಅಂಗಡಿಯಲ್ಲಿ ಇದ್ದ ವಸ್ತುಗಳು ಕೂಡ ಇದ್ದಂತೆಯೇ ಇದ್ವು. ಆದರೂ ಕೂಡ ಕಳ್ಳತನವಾಗಿತ್ತು. ರಾತ್ರಿ ಅಂಗಡಿ ಬಾಗಿಲು ಹಾಕೊಂಡು ಹೋದವರು ಬೆಳಗ್ಗೆ ಬಂದು ಓಪನ್ ಮಾಡಿದಾಗ ಬೆಚ್ಚಿ ಬಿದ್ದಿದ್ದಾರೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ 10 ಲಕ್ಷ ಮೌಲ್ಯದ ವಜ್ರದ ಚಿನ್ನಾಭರಣ ಮಂಗಮಾಯವಾಗಿದ್ವು. ಕದ್ದವರು ಯಾರೂ ಗೊತ್ತಿರಲಿಲ್ಲ. ಕಳ್ಳರ ಕೃತ್ಯವೋ ಅಥವಾ ಒಳಗಿನವರ ಸಂಚೋ ಅದು ಸುಳಿವಿರಲಿಲ್ಲ. ಹೀಗಾಗಿ ತಲೆ ಕೆಡಿಸಿಕೊಂಡಿದ್ದವರಿಗೆ ಸಿಸಿಟಿವಿ ಬೆಚ್ಚಿ ಬೀಳಿಸೋ ಸಾಕ್ಷ್ಯ ನೀಡಿದೆ. ಸಿಸಿಟಿವಿಯಲ್ಲಿದ್ದ ಇಲಿಯ ಕಳ್ಳಾಟ ಕಂಡು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. $10 ಲಕ್ಷ ಮೌಲ್ಯದ ಬಂಗಾರ ಕದ್ದ ಖತರ್ನಾಕ್ ಇಲಿ. ಒಂದೊಂದೇ ಉಂಗುರ ಎಗರಿಸಿಟ್ಟು ಕಿಲಾಡಿ. ಇದನ್ನ ಕಳ್ಳತನ ಅನ್ನೋದ ಅಥವಾ ಇಲಿಯ ಕಣ್ಣಾಮುಚ್ಚಾಲೆ ಅನ್ನೋದ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇಲ್ಲಿ ಇಲಿಯೊಂದು ಕಳ್ಳತನ ಕಿಳಿದಿದೆ ಅನ್ನೋದೇ ವಿಚಿತ್ರ. ಈ ದೃಶ್ಯ ನೋಡಿದ್ರೆ ಎಲ್ಲರಿಗೂ ಅಚ್ಚರಿ, ಆಶ್ಚರ್ಯ, ಕುತೂಹಲ ಎಲ್ಲವೂ ಒಮ್ಮೆಲೆ ಆಗ್ತಿದೆ. ಇದೆಂಥ ಕಿಲಾಡಿ ಇಲಿ ಇರಬಹುದು ನೋಡಿ. ಇಲಿಗಳು ಅಂದ್ರೆ ದವಸ ಧಾನ್ಯವನ್ನ ಲೂಟಿ ಮಾಡೋದನ್ನ ನೋಡಿದ್ದೇವೆ. ಚೀಲಗಳನ್ನ ಕೊರೆದು ಬೆಳೆ ತರಕಾರಿಗಳನ್ನ ತಿನ್ನೋದನ್ನ ನೋಡಿದ್ದೇವೆ. ಆದ್ರಿದು ಬಂಗಾರವನ್ನೇ ಬೇಟೆಯಾಡೋ ಖತರ್ನಾಕ್ ಇಲಿ. ಜ್ಯುವೆಲರಿ ಶಾಪ್ನಲ್ಲೇ ಸಂಸಾರ ಹೂಡಿದ್ದ ಇಲಿ ಅಲ್ದಿದ್ದ ಬಂಗಾರವನ್ನೇ ಕದ್ದು ತನ್ನ ಗೂಡಿಗೆ ಸೇರಿಸಿಕೊಂಡಿತ್ತು. ಇದು ತುಮಕೂರು ನಗರದ ಕಾಲ್ಟೆಕ್ ಸರ್ಕಲ್ ಸಮೀಪದಲ್ಲಿ ಇರೋ ವಿಶ್ವಾಸ್ ಜ್ಯುವೆಲರಿ ಶಾಪ್. ಈ ಶಾಪ್ನಲ್ಲಿ ಕೋಟಿ ಬೆಲೆಯ ಚಿನ್ನ ಮತ್ತು ವಜ್ರಾಭರಣಗಳಿವೆ. ನಿನ್ನೆ ರಾತ್ರಿ ಕೆಲಸ ಮುಗಿಯುತ್ತಿದ್ದಂತೆ ಸಿಬ್ಬಂದಿ ಎಲ್ಲ ಶಾಪ್ನ ಶಟರ್ ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ರು. ಇವತ್ತು ಬೆಳಗ್ಗೆ ಎಂದಿನಂತೆ ಶಟರ್ ತೆಗೆದು ಒಳಗೆ ಬಂದಿದ್ದಾರೆ. ನಂತರ ಚಿನ್ನಾಭರಣ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂತೆ 10 ಉಂಗುರದ ಜೊತೆ ಚಿನ್ನದ ಸರ ನಾಪತ್ತೆಯಾಗಿತ್ತು. ಸುಮಾರು 10 ಲಕ್ಷ ಮೌಲ್ಯದ 50 ಗ್ರಾಂ ಚಿನ್ನ ಕಣ್ಮರೆಯಾಗಿದೆ ಅನ್ನೋದು ಎಲ್ಲಾ ಸಿಬ್ಬಂದಿಯನ್ನ ಬೆಚ್ಚಿ ಬೀಳಿಸಿತ್ತು. ಮೂಲೆ ಹುಡುಕಾಡಿದ್ರು. ಚಿನ್ನಾಭರಣಗಳ ಸುಳಿವೇ ಇರಲಿಲ್ಲ. ಇತ್ತ ಕಳ್ಳರು ಯಾರಾದ್ರೂ ಬಂದಿದ್ರ ಅಂದುಕೊಂಡ್ರೆ ಅವರ ಸುಳಿವೂ ಇರಲಿಲ್ಲ. ಅಂಗಡಿಯ ಶಟರ್ ಹಾಕಿದಂತೆಯೇ ಇತ್ತು. ಅಂಗಡಿಯೊಳಗೂ ಯಾರೊಬ್ಬರ ಕುರುಹೂ ಇರಲಿಲ್ಲ. ಹೀಗಾಗಿ ಚಿನ್ನಾಭರಣ ಕದ್ದಿದ್ಯಾರು ಅನ್ನೋ ಟೆನ್ಷನ್ ಶುರುವಾಗಿತ್ತು. ಇನ್ನೇನು ಪೊಲೀಸರಿಗೆ ದೂರು ಕೊಡಬೇಕು ಅನ್ನೋ ಹೊತ್ತಲ್ಲದೆ ಸಿಸಿಟಿವಿಯನ್ನ ಪರಿಶೀಲಿಸಿದ್ದಾರೆ. ಆಗ್ಲೇ ನೋಡಿ ಅಸಲಿ ಕಹಾನಿ ಬಿಚ್ಕೊಂಡಿದ್ದು. 4:30 ಟೈಮಲ್ಲಿ ಇಲಿ ಬಂದು ಆ ವಜ್ರದ ಉಂಗುರ ಒಂದು ಕದ್ಕೊಂಡು ಹೋಗ್ತಿರೋದು ಕಾಣಿಸ್ತು. ಸೊ ಅದನ್ನು ಫಾಲೋ ಮಾಡ್ತಾ ನಾವು ಮೊಬೈಲಿಂದ ಕ್ಯಾಮ್ರಾ ಬಿಟ್ಟು ಎಲ್ಲ ಚೆಕ್ ಮಾಡಿಸಿದಾಗ ಅದರಲ್ಲಿ ಅಲ್ಲಲ್ಲೇ ಉಂಗುರ ಬಿದ್ದಿರೋದು, ಚೈನ್ ಬಿದ್ದಿರೋದು ಎಲ್ಲ ಕಾಣಿಸ್ತು. ತಂತಿಯಿಂದ ಅದನ್ನೆಲ್ಲ ಎಳ್ಕೊಂಡು ಸೊ ಎಲ್ಲ ಉಂಗುರಗಳು ರಿಕವರಿ ಆದವು, ಚೈನ್ ರಿಕವರಿ ಆಯಿತು. ಬಟ್ ಕಳ್ಳ ರಿಕವರಿ ಆಗಲಿಲ್ಲ. ಅದು ಆಗ್ತಾನೆ ಹುಟ್ಟಿರೋ ಪಾಪುಗಳಿದ್ವು, ಅದನ್ನು ಕ್ಲೀನಾಗೆ ತಗೊಂಡು ಆಚೆ ಬಿಟ್ವಿ. ಸೊ ಈಗಲೂ ಕಳ್ಳ ಓಡಾಡ್ತಿದ್ದಾನೆ, ಸಿಕ್ಕಿಲ್ಲ. ಕಳ್ಳನ ಕಳ್ಳಿನೋ ಗೊತ್ತಿಲ್ಲ. ಸಿಸಿಟಿವಿಯ ಒಂದೊಂದು ಫ್ರೇಮ್ ಅನ್ನು ಸಹ ಇಲ್ಲಿನ ಸಿಬ್ಬಂದಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಈ ಕಿಲಾಡಿ ಇಲಿ ಕಣ್ಣಿಗೆ ಬಿದ್ದಿತ್ತು. ಮೆಲ್ಲಗೆ ಎಂಟ್ರಿ ಕೊಟ್ಟ ಇಲಿರಾಯ ಒಂದೊಂದೇ ಉಂಗುರವನ್ನ ಎಗರಿಸೋದಕ್ಕೆ ಶುರು ಮಾಡಿದೆ. ಈ ಎಲ್ಲಾ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ವು. ಹೀಗಾಗಿ ಸಿಸಿಟಿವಿ ಜಾಡು ಹಿಡಿದು ಬಿಲವನ್ನ ತೋಡೋದಕ್ಕೆ ಶುರು ಮಾಡ್ತಿದ್ದಂತೆ ನಾಪತ್ತೆಯಾಗಿದ್ದ ಬಂಗಾರ ಕಣ್ಣಿಗೆ ಬಿದ್ದಿದೆ. 10 ಉಂಗುರಗಳ ಜೊತೆಗೆ 3 ಚಿನ್ನದ ಸರ ಪತ್ತೆಯಾಗಿದೆ. ಇವಾಗ ಬೇರೆಯವ್ರು ತಗೊಂಡೋಗಿರೋ ಟ್ಯಾಗ್ ಎಲ್ಲ ಅಲ್ಲೇ ಇದೆ. ಇನ್ನೊಂದು ಟ್ರೈನಲ್ಲಿ ಬರೀ ಟ್ಯಾಗ್ಸ್ ಎಲ್ಲ ಬಿಟ್ಟಿದ್ದು, ಕಟ್ ಮಾಡಿ ಬಿಟ್ಟಿದೆ. ನಮಗೆ ಅವಾಗ ಸ್ವಲ್ಪ ಡೌಟ್ ಆಯಿತು. ಅವಾಗ ಕ್ಯಾಮ್ರಾ ನೋಡೋಣ ಅಂತ ಸರ್ ಹೇಳಿದ್ರು. ನಮಗೂ ಸ್ವಲ್ಪ ಭಯ ಇತ್ತು. ಯಾಕೆಂದರೆ ತೋರಿಸ್ತಿರೋ ಟೈಮಲ್ಲಿ ಯಾರಾದರೂ ಎತ್ಕೊಂಡಿದ್ರು 1 ಅಥವಾ 2 ಎತ್ಕೊಂಡಿರ್ತಾರೆ. ಬಟ್ ಇಲ್ಲಿ 10 ರಿಂಗು ಒಂದೇ ಸಲ ಕಾಣೆ ಆಗುತ್ತೆ, 2 ಚೈನ್ ಒಂದೇ ಸಲ ಕಾಣೆ ಆಗುತ್ತೆ ಅಂತಾರೆ, ಭಯ ಆಗುತ್ತಲ್ವ. ನೈಟ್ ಕ್ಯಾಮ್ರಾ ಕುತ್ಕೊಂಡು ಬಾಸ್ ಚೆಕ್ ಮಾಡಿಸಿದ್ರು. ನಮ್ಮ ಸಿಬ್ಬಂದಿ ವರ್ಗದಿಂದ ಚೆಕ್ ಮಾಡಿದಾಗ ಅವಾಗ ನಮಗೆ ಗೊತ್ತಾಯಿತು ಇಲಿ ತೊಗೊಂಡೋಗಿರೋದು. ಒಟ್ನಲ್ಲಿ ಇಲಿಯ ಕಳ್ಳಾಟಕ್ಕೆ ಜ್ಯುವೆಲರಿ ಶಾಪ್ನವರು ತಬ್ಬಿಬ್ಬಾಗಿ ಹೋಗಿದ್ರು. ಇವರ ಅದೃಷ್ಟಕ್ಕೆ ಅಂಗಡಿಯ ಮಧ್ಯದಲ್ಲೇ ಬಿಲಾಗಿದ್ದರಿಂದ ಲಕ್ಷ ಮೌಲ್ಯದ ಬಂಗಾರ ಸಿಕ್ಕಿದೆ. ಒಂದು ವೇಳೆ ಬೇರೆ ಜಾಗದಲ್ಲಿ ಇಲಿ ಬಿಲಾ ತೋಡಿದ್ದಿದ್ರೆ ದೇವರೇ ಗತಿ. ವಿಠಲ್, ನ್ಯೂಸ್ 18 ತುಮಕೂರು.